ಹಲೋ ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್, ಇವತ್ತಿನ ವಿಡಿಯೋಲ್ಲಿ ನಮ್ಮ ಜೊತೆಯಲ್ಲಿ ಇವರು 4 ತಿಂಗಳಾಗ ಮುಂಚೆ ಗಾಡಿ ತೊಗೊಂಡಿದ್ದಾರೆ. ಈ ಕಸ್ಟಮರ್ ರಿವ್ಯೂ ಕೊಡ್ತಾ ಇದ್ದಾರೆ. ಕೇಳೋಣ ಇವ್ರಿಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಗಾಡಿ ಜೊತೆ. ಅಣ್ಣ, ಇದು ತೊಗೊಂಡು ನೀವು 4 ತಿಂಗಳಾಗಿದೆ. 4 ತಿಂಗಳಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರುವ ಏನೇ ಇಲ್ಲಿ ಡೀಟೇಲ್ಸು, ಗಾಡಿ ಹೆಂಗಿದೆ ಮೊದಲು ಹೇಳಿ. ಗಾಡಿ ಅಂತೂ ಸೂಪರ್ ಆಗಿದೆ, ಇದುವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಏನು ಡಿಫ್ರೆನ್ಸ್ ಇಲ್ಲ. ಇವಾಗ ನಾವು ಕಂಪ್ನಿಯಿಂದ 80 to 90 ಕಿಲೋಮೀಟರ್ ಈಕೋ ಮೋಡಲ್ಲಿ ರೇಂಜ್ ಕ್ಲೇಮ್ ಮಾಡಿದ್ದೀರಿ. ನಿಮಗೆ ಆ ಥರ ಮೈಲೇಜು ಬರ್ತಾ ಇದೆಯಾ? ಫಸ್ಟ್ ಕ್ಲಾಸ್ ಬರ್ತದೆ ಮೈಲೇಜ್. ಈಕೋ ಮೋಡ ಆರಾಮಾಗಿ ಬರ್ತಾ ಇದೆ. ನೀವು ಏನು ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಿ? ನಾವು ಆಫೀಸ್ಗೆ ಹೋಗೋದು ಬರೋದು. ಆಫೀಸು ಏನು ಆಫೀಸ್ ಅಣ್ಣ ನಿಮ್ಮದು? HMS ಟ್ರಾನ್ಸ್ಪೋರ್ಟ್ ನಮ್ಮದು. ಟ್ರಾನ್ಸ್ಪೋರ್ಟು. ಲಗೇಜ್ ಏನಾದರೂ ಹಾಕ್ತೀರಾ? ಗ್ಯಾಸು. ಓಕೆ. ಮನೆ ಕೆಲಸಕ್ಕೆ ಏನೇನು ಯೂಸ್ ಆಗುತ್ತೆ ಎಲ್ಲ ಥರದ್ದು ಯೂಸ್ ಮಾಡ್ತಾ ಇದ್ದೀರಿ. ಓಡ್ಸಕ್ಕೆ ಗಾಡಿ ಯಾವ ಥರ ಇದೆ? ಓಡ್ಸಕ್ಕೆ ಸೂಪರ್ ಆಗಿದೆ ಅಣ್ಣ. ಇವಾಗ ಸುಮಾರು ಜನದು ಡೌಟ್ ಇರುತ್ತೆ, ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು ತಗೊಳ್ಬೋದಾ ಇಲ್ಲ ಅಂತ. ನಿಮ್ಮ ಒಪಿನಿಯನ್ ಏನಿರುತ್ತೆ? ಆರಾಮ ತಗೋಬಹುದು. ಪೊಲೀಸ್ ಅವರು ಯಾರಾದ್ರೂ ನೋಡಿದ್ರೆ ಖುಷಿ ಆಗ್ತಾರೆ, ಹೋಗಪ್ಪ ಮಾತಾಡೋದಿಲ್ಲ ಯಾರು. ಸೇಫ್ಟಿಗೆ ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳೇಬೇಕು. ನಮ್ದು ಅದೇ ಹೇಳೋದು, ಎಲ್ಲ ಕಸ್ಟಮರ್ಸ್ಗೆ ಸೇಫ್ಟಿ ಹೆಲ್ಮೆಟ್ ಯೂಸ್ ಮಾಡಿ ಅಂತ. ಹೋದ್ರೆ ನನಗೆ ಆರಾಮಾಗಿದೆ. ಸೆಕೆಂಡ್ ಗೇರ್ ಅಂದ್ರೆ ಫುಲ್ ಫಾಸ್ಟ್ ಹೋಗುತ್ತೆ. ಥರ್ಡ್ ಗೇರ್ ಅಂದ್ರೆ ನಿಜ ಗಾಡಿ ತುಂಬಾ ಫಾಸ್ಟ್, ತುಂಬಾ ಸ್ಪೀಡ್ ಹೋಗುತ್ತೆ. 30 ವರ್ಷ ಹುಡುಗರು ಪರವಾಗಿಲ್ಲ. ಫಸ್ಟ್ ಅಲ್ಲಿ ನಿಮ್ಗೆ ಆರಾಮಾಗಿ ಆ ಸ್ಪೀಡ್ ಕರೆಕ್ಟ್ ಆಗಿ ಇದೆ. ಫಸ್ಟ್ ಮೋಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿಂದ ಹೋಗೋದು ನಮ್ಮ ಆಫೀಸಿಂದ 5 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಅಷ್ಟೇ. ಎಕ್ಸ್ಟ್ರಾ ಓಡಿಸ್ ಅಂತ ದಿನಕ್ಕೆ ಒಂದು 20 ಕಿಲೋಮೀಟರ್ ಓಡಾಡ್ತೀರಾ? ಓಕೆ, ಡೈಲಿ 20 ಕಿಲೋಮೀಟರ್ ಓಡಾಡ್ತಾ ಇದ್ದೀರಾ. 20 ಕಿಲೋಮೀಟರ್ ಯೂಸಿಂಗ್ ಅಲ್ಲಿ ಏನಾದ್ರು ನಿಮ್ಗೆ ಇಶ್ಯೂ? ಇದುವರೆಗೆ ಏನು ತೊಂದರೆ ಇಲ್ಲ, ಏನಾಗಿಲ್ಲ. ಚಾರ್ಜಿಂಗು ಎಲ್ಲ ತರ 5 ಅವರ್ ಆಗಬೇಕು ಫುಲ್. ಓಕೆ. ಇವಾಗ ಕಸ್ಟಮರ್ಸ್ಗೆ ನೀವು ಏನು ಮಾಹಿತಿ ಕೊಡ್ತೀರಾ? ಕಸ್ಟಮರ್ಸ್ಗೆ ಈ ಪ್ರೈಸ್ ಅಲ್ಲಿ ನೀವು ತಗೊಂಡಿರೋ ಪ್ರೈಸ್ ಅಲ್ಲಿ ಕಸ್ಟಮರ್ ತಗೊಳ್ಳಕ್ಕೆ ವರ್ತ್ ಇಲ್ಲ? ಫಸ್ಟ್ ಕ್ಲಾಸ್ ಆಗಿದಪ್ಪ ಈ ಪ್ರೈಸ್ ಅಲ್ಲಿ, ಈ ರೇಂಜ್ಗೆ, ಈ ಮಟ್ಟಕ್ಕೆ. ಈ ರೇಟ್ ಯಾರು ಕೆಲಸ 63 ಅಂತಾರೆ, 63,000 ಔಷಧ ಅಂತಾರೆ. ಇಲ್ಲಪ್ಪ, ಸುಮ್ಮನೆ ಸುಳ್ಳು ಹೇಳ್ತೇನೆ ನೀನು ಅಂತ. ಎಷ್ಟೋ ಜನ ಬೇಕಂದ್ರೆ ಅವ್ರು ಫೋನಲ್ಲಿ ತೋರಿಸ್ತೀನಿ, ಸುಮ್ಮನೆ ಸುಳ್ಳು ಹೇಳ್ತೀರಪ್ಪ ನೀನು. ಏನು ಹೇಳ್ತಾರ ನೀವು? 63 ಅಂತ ಯಾರು ಹೇಳ್ತಾರ ನಿಮಗೆ? ನನಗೆ ಹೇಳೋದು, ನಾವು ರೆಕಾರ್ಡ್ ತೋರಿಸ್ದೆ. ಸೊ ಇಲ್ಲಿ ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ. ನಿಮ್ಮ ಹೆಸರು? ಮನೋಜ್ ಅಂತ. ಇವ್ರು ಬಂದ್ಬಿಟ್ಟು ಎಲ್ಲಿ ಓಡಿಸ್ತಾ ಇದೀರಿ ನೀವು ಸ್ಕೂಟ್ರು? ನಮ್ದು ಹೊಸಕೋಟೆ. ಪ್ರಾಪರ್ ಊರು ಬಂದು ಕೊರಟಿ. ಸುಮಾರು ನೀವು ತಗೊಂಡು ಹೋಗಿ ನಮ್ಮ ಶೋರೂಮ್ ಓಪನ್ ಆದಾಗ ತಗೊಂಡು ಹೋಗಿರೋದು. ಇವಾಗವರೆಗೂ ನಿಮ್ಮ ಗಾಡಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ? ನಮ್ದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಣ್ಣ. ಆರಾಮಾಗಿ ಒಳ್ಳೆ ಮೈಲೇಜ್ ಕೊಡ್ತದೆ. ಡೈಲಿ ಯೂಸ್ ಮಾಡ್ತೀರಿ. 3 ದಿವಸ 4 ದಿವಸಕ್ಕೆ ಚಾರ್ಜಿಂಗ್. ಏನಾದ್ರು ನಿಮ್ಗೆ ಸ್ಕೂಟರ್ ಅಲ್ಲಿ ಪ್ರಾಬ್ಲಮ್ ಏನಾದ್ರು? ಏನಿಲ್ಲ, ಇವತ್ತಿಗೆ ಏನು ಪ್ರಾಬ್ಲಮ್ ಇಲ್ಲ. ಆನ್ ಟೈಮ್ ಸರ್ವಿಸ್ ಮಾಡಿಸ್ತಾ ಇದೀನಿ. ಸರ್ವಿಸ್ ಹೆಂಗಿದೆ? ಸರ್ವಿಸ್ ಸೂಪರ್ ಆಗಿದೆ. ಬೇರೆ ಚಾರ್ಜಿಂಗ್ ಗಾಡಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಬಂದು ಸರ್ವಿಸ್ ಆನ್ ಟೈಮ್ ಸರ್ವಿಸ್ ಮಾಡ್ಕೊಡ್ತಾರೆ. ಎಲ್ಲ ಚೆನ್ನಾಗಿದೆ ಸರ್ವಿಸು, ಏನು ಪ್ರಾಬ್ಲಮ್ ಇಲ್ಲ. ಪ್ರೈಸಸ್ ಅಷ್ಟೇ ಕೇಳ್ಬಿಟ್ಟು, ಇಷ್ಟು ಕಡಿಮೆ ಪ್ರೈಸ್ಗೆಲ್ಲ ಈ ಥರ ಗಾಡಿ ಸಿಗುತ್ತಾ, ಈ ಥರ ಮೈಲೇಜ್ ಇರೋ ಸಿಗುತ್ತಾ ಅಂತೇಳಿ ಚೆನ್ನಾಗಿ ಫೀಡ್ಬ್ಯಾಕು ಚೆನ್ನಾಗಿ ಕೊಡ್ತದೆ. ತುಂಬಾ ವೇಣು ಮೋಟರ್ಸ್ ಗಾಡಿಗೆ ತುಂಬಾ ಕ್ರೇಜ್ ಇದೆ ಜನಗೆ. ನೋಡೇ 2 ಕೊಡ್ಸಿದೀನಿ ನಾನು. ಹೌದು. ನೀವು ಇನ್ನೊಬ್ಬ ಕಸ್ಟಮರ್ಗೆ ರೆಫರ್ ಮಾಡಿ ಕರ್ಕೊಂಡು ಬಂದು ತಗೊಂಡು ಹೋಗಿದ್ದೀರಾ. ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಮ್ಮ ಹಳೆ ಕಸ್ಟಮರು ಇದ್ದಾರೆ, 4 ತಿಂಗಳ ಕಸ್ಟಮರು ಇದ್ದಾರೆ. ಇವ್ರು ಬಂದುಬಿಟ್ಟು ಶೋರೂಮ್ ಓಪನ್ ಆಗೋವಾಗ ಇವರು ತೊಗೊಂಡು ಹೋಗಿ ತಿರ್ಗಾ ಇವ್ರು ರೆಫರ್ ಮಾಡಿ ಇನ್ನೊಬ್ಬ ಕಸ್ಟಮರ್ಗೆ ತೊಗೊಂಡು ಕಳಿಸಿದ್ದಾರೆ. ಸೊ ಇವಾಗ ಸರ್ವಿಸ್ಗೂ ಬಂದಿದೆ ಗಾಡಿ. ನಾವು ಟೈಮ್ ಟು ಟೈಮ್ 2000 ಕಿಲೋಮೀಟ್ರಿಗೆ ಕಂಪಲ್ಸರಿ ಸರ್ವಿಸ್ ಮಾಡಿಸ್ಕೊಳ್ಬೇಕು. ಇದು ಯಾವ ಥರ ಸರ್ವಿಸ್ ಮಾಡಿಸ್ಕೊಂಡಿದ್ದೀರಿ ಆ ಥರನೇ ಬಾಳ್ಗೆ ಒಳ್ಳೇದು ಬರುತ್ತೆ ಫ್ರೆಂಡ್ಸ್. ಸುಮಾರು ಜನ ಸರ್ವಿಸಿಂಗೇ ಬಿಡ್ತಾ ಇಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು, ಟೈಮ್ ಟು ಟೈಮ್ 2000 ಕಿಲೋಮೀಟ್ರಿಗೆ ಶೋರೂಮ್ ತೊಗೊಂಡು ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ಫ್ರೆಂಡ್ಸ್. ಎಲ್ಲ ಥರದ್ದು ಯೂಸ್ ಮಾಡಿಬಿಡ್ತಾರೆ. ಯೂಸ್ ಮಾಡಿಬಿಟ್ಟು ಏನಾದರೂ ಆದಮೇಲೆ ಸರ್ವಿಸ್ಗೆ ತೊಗೊಂಡು ಬರೋದು, ಆ ಥರ ಬೇಡ. ಏನೋ ಆಗ ಮುಂಚೆನೇ ಸರ್ವಿಸ್ಗೆ ಬಿಟ್ಟರೆ ಎಲ್ಲ ಥರದ್ದು ನಿಮಗೆ ಸರ್ವಿಸ್ ಪ್ರೊವೈಡ್ ನಾವು ಮಾಡ್ತೀರಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.